ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರದು ಟಿಫಿನ್ ಆಯಿತಾ ಫ್ರೆಂಡ್ಸ್? ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿಬೇಳೆ ಬಾತೊಂದಿಗೆ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನೋಡಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 3/4 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವು ಮಾಮೂಲಿ ತೊಗರೆ ಬೇಳೆ ಅಲ್ಲ, ಗುಂಡು ಬೇಳೆ ಬರ್ತವೆ ನೋಡಿ, ಕೆಂಪು ಬೇಳೆ, ಇವು. ಸೊ ನಾನು ಇವನ್ನೇ ಯಾಕೆ ಹಾಕ್ತಿದ್ದೀನಪ್ಪ ಅಂತಂದರೆ, ಇವು ಮಾಮೂಲಿ ನಾವು ತೊಗರೆ ಬೇಳೆಗೆ ಅದಕ್ಕಿಂತ ಮಾಡೋಕ್ಕಿಂತ ಅದರಿಂದ ಮಾಡೋ ಬಿಸಿಬೇಳೆಗಿಂತ ಈ ಬೇಳೆಯಿಂದ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಿಸಿಬೇಳೆ ಬಾತು. ಸೊ ಆಮೇಲೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಎಷ್ಟು ಲಿಮಿಟೆಡ್ ಅಂತ ಏನಿಲ್ಲ, ಎಷ್ಟಾದರೂ ಹಾಕ್ಕೋಬೋದು. ನಾನು ಇದಕ್ಕೆ ತರಕಾರಿ ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಒಗ್ಗರಣೆಗೆ ಒಂದು ಸಣ್ಣ ಸೈಜ್ ಎರಡು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಕರಿಬೇವು, ಆಮೇಲೆ ಟೊಮೊಟೊ. ಫ್ರೆಂಡ್ಸ್ MTR ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು. ಸೊ ಅದ್ರ ಜೊತೆಗೆ ಫ್ರೆಂಡ್ಸ್ ಶೇಂಗಾ ನೆನೆಸಿದ್ದೀನಿ, ನೋಡ್ಕೊಳ್ಳಿ. ಒಂದು 10 ನಿಮಿಷ ಶೇಂಗಾ ನೆನೆಸ್ಕೊಂಡಿದ್ದೀನಿ ನಾನು. ಯಾಕಂದರೆ ಹಸಿ ಬಟಾಣಿ ಇವಾಗ ಆಪ್ಷನಲ್ ಫ್ರೆಂಡ್ಸ್, ಇದು ಶೇಂಗಾ ಅಂದರೆ ಶೇಂಗಾ ಹಾಕ್ಕೋಬೋದು, ಇಲ್ಲಾಂದರೆ ಬಟಾಣಿ ಇದ್ರಾಗಿನ ಬಟಾಣಿ ಹಾಕ್ಕೋಬೋದು. ನಮ್ಮ ಮನೇಲಿ ಬಟಾಣಿ ಇಲ್ಲ, ಸೊ ಅದಕ್ಕೆ ನಾನು ಶೇಂಗಾ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಓಕೆನಾ, ಮಾಡೋ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟಿಗೆ ನಾವು ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳೋಣ ಫ್ರೆಂಡ್ಸ್ ನೀಟಾಗಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಉಪ್ಪು ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ನಾವು ಯಾವುದೇ ತರಕಾರಿ ಆಗಲಿ ಫ್ರೆಂಡ್ಸ್, ಅದು ಸ್ವಲ್ಪ ಫಸ್ಟಿಗೆ ತೊಳೆದಿರ್ತೀವಿ ನಿಜ, ಆದರೆ ಆಮೇಲೆ ಕಟ್ ಮಾಡಿದ ಮೇಲೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಸಿಸ್ಟಮ್ ಫ್ರೆಂಡ್ಸ್ ಅದು. ಯಾಕಂದರೆ ಕಟ್ ಮಾಡಬೇಕಾದ್ರೆ ಚಾಕುಗೆ ಏನಾದರೂ ಪತ್ತಿದ್ರೂ ಹೋಗುತ್ತೆ. ಸೊ ಫ್ರೆಂಡ್ಸ್ ನಾನು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ. ನಾನು ತೊಗೊಂಡಿದ್ದೀನಲ್ಲ ಏನೇನೋ ಬೀನ್ಸು, ಕ್ಯಾರೆಟು, ಆಮೇಲೆ ಆಲೂಗಡ್ಡೆ ಅವೆಲ್ಲ ಹಾಕ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಉಪ್ಪು ಹಾಕಿ ತೊಳೆದಿದ್ದೀನಿ ಫ್ರೆಂಡ್ಸ್, ತೊಳಿತಾ ಇದ್ದೀನಿ ನಾನು. ತೊಳೆದ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಂದಾಜಿನ ಮೇಲೆ, ಆಮೇಲೆ ಇದು ಒಂದು 2 ರಿಂದ 3 ವಿಸಲ್ಸ್ ಬರಬೇಕು ಫ್ರೆಂಡ್ಸ್. ಇದು ತರಕಾರಿ ಬೇಯಬೇಕು ನಮಗೆ. ತರಕಾರಿ ಹಾಕ್ಕೊಂಡಿದ್ದೀನಲ್ಲ, ಶೇಂಗಾ ಫ್ರೆಂಡ್ಸ್ ನೆನೆಸ್ಕೊಂಡಿದ್ದೀನಲ್ಲ ನಾನು, ಒಂದು 10 ನಿಮಿಷ ನೆನೆಸಿದ್ದೀನಿ. ನೀವು ಶೇಂಗಾ ಹಾಕ್ಕೋತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ, ಟೊಮೊಟೊ ಹಾಕ್ಕೊಂಡೆ. ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ ನೋಡು. ನಾನೀಗ ಉಪ್ಪು ಹಾಕ್ಕೊಂಡೆ ನೋಡಿ. ಉಪ್ಪು ಏಕಪ್ಪ ಹಾಕ್ತೀವಿ ಅಂತಂದರೆ, ನಾವಿವಾಗ ಅಕ್ಕಿ, ಬೇಳೆ, ತರಕಾರಿ ಇವನ್ನೆಲ್ಲ ಸಪ್ರೇಟಾಗಿ ಬೇಯಿಸೋದ್ರಿಂದ ಉಪ್ಪು ಹಾಕಿದ್ರೆ ತರಕಾರಿಗಳು ಸಪ್ಪೆ ಹೊಡೆಯಲ್ಲ ನಮಗೆ, ಉಪ್ಪಾಗಿ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 3 ವಿಸಲ್ ಆಗಿದೆ. ನಾವಿವಾಗ ಕುಕ್ಕರ್ನ ಕ್ಯಾಪ್ ತೆಗೆದ್ಬಿಡೋಣ ಫ್ರೆಂಡ್ಸ್. ತೆಗೆದ್ಬಿಟ್ಟು ನೋಡಿ, ತರಕಾರಿ ಎಲ್ಲ ಫುಲ್ ಬೆಂದೋಗಿದೆ. ಸೊ ಹ್ಯಾಂಡ್ ಸ್ವಲ್ಪ ಸುಡ್ತಾ ಇದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ನೋಡಿ, ಇಲ್ಲಿ ತರಕಾರಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡೆ ನಾನು. ಈಗ ಇದೇ ಕುಕ್ಕರ್ಗೆ ಅಕ್ಕಿ, ಬೇಳೆ ನೋಡಿ ತೊಳ್ಕೊಂಡಿದ್ದೀನಿ. 2 ಸತಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಅದಕ್ಕೂ ತರಕಾರಿ ಎಲ್ಲ ಬೇಯ್ತಿದ್ವಲ್ಲ, ಆಗಲೇ ನೆನೆಸಿದ್ದೀನಿ ಫ್ರೆಂಡ್ಸ್. ಓಕೆನಾ. ಇವನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಇವನ್ನ 1-2 ವಿಸಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಅಕ್ಕಿ, ಬೇಳೆ ಹಾಕ್ಕೊಂಡಿದ್ದೀನಿ, ತೊಳ್ಕೊಂಡು 2 ಸತಿ ತೊಳೆದು ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಏನು ಬೇಡ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸಾಕು ಫ್ರೆಂಡ್ಸ್, ಈಗ 1-2 ವಿಸಲ್ ಬಂದರೆ ಸಾಕು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಅಕ್ಕಿ, ಬೇಳೆ ಎಲ್ಲ ಬೆಂದ್ಕೊಂಡಿದೆ. 3 ವಿಸಲ್ ಓಡಿಸ್ಕೊಂಡಿದ್ದೀನಿ ನಾನೀಗ ಇದನ್ನು ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಫಸ್ಟಿಗೆ, ಅದು ಆ ಮಿಶ್ರಣಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಓಕೆನಾ, ಮಾಡ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಫೈನಲ್ ಟಚ್ಗೆ ಬಂದಿದ್ದೀವಿ ನಾವೀಗ. ಇವಾಗ ನಾನು ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಮೇನ್ ಫ್ರೆಂಡ್ಸ್, ಬಿಸಿಬೇಳೆಬಾತಿಗೆ ನಾವು ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ನಾವು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಇದನ್ನು. ಆದರೆ ಪಾತ್ರೆಯಲ್ಲಾದರೆ ಟೈಮ್ ಹಿಡಿಸುತ್ತೆ. ಕುಕ್ಕರಲ್ಲಾದರೆ ಏನಿಲ್ಲ ಅಂದ್ರೂ ಒಂದು 10 ನಿಮಿಷದೊಳಗೆ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು. ಸೊ ನಾನಿಲ್ಲಿ 1.5 ಸ್ಪೂನು ಅಷ್ಟು ತುಪ್ಪ ಹಾಕಿದ್ದೀನಿ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಬರೀ ತುಪ್ಪನೂ ಹಾಕಬಾರ್ದು. ಸೊ ಅದ್ರ ಸಲುವಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, ನಾನಿಲ್ಲಿ ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಆಮೇಲೆ ಒಗ್ಗರಣೆಗೆ ತೊಗೊಂಡಿದ್ನಲ್ಲ ನಾನು ಈರುಳ್ಳಿ, ಆಮೇಲೆ ಕರಿಬೇವು, ಅದನ್ನು ಹಾಕ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆಗಬೇಕು. ಮಾಮೂಲಿ ನಾವು ಬೇಳೆ ಸಾಂಬಾರಿಗೆ ಯಾವ ಥರ ಒಗ್ಗರಣೆ ಮಾಡ್ಕೋತೀವಿ ನೋಡಿ, ಅದೇ ಥರನೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇವಾಗ ಒಗ್ಗರಣೆ ಆಗಿದೆ. ನಾನು ಬೇಳೆ ಹಾಕ್ಕೋತಾ ಇದ್ದೀನಿ. ಬೇಳೆ ತರಕಾರಿ ಎಲ್ಲ ಮಿಶ್ರಣ ಆಗಿತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟೇ ಸಾಕು ನೀರು, ಜಾಸ್ತಿ ನೀರು ಹಾಕೋದು ಬೇಡ. ಕ್ವಾಂಟಿಟಿ ಸರಿಯಾಗಿದೆ. ನಾನು ಅಂದಾಜು ಮೇಲೆ ನೋಡಿ ಹಾಕಿರೋದು ನೀರು. ನಾನೇನು ಯಾವುದೇ ಥರದ ಅಳತೆ ಏನು ಮಾಡ್ಕೊಂಡಿಲ್ಲ. ನಮ್ಮ ಪಲಾವ್ ಮಾಡ್ಕೋತೀವಲ್ಲ ನಾವು, ಆ ಥರ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಯಾಕಂದರೆ ನಾವು ತರಕಾರಿಗೆ ಹಾಕ್ಕೊಂಡಿರ್ತೀವಲ್ಲ, ತರಕಾರಿ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀವಿ. ಸೊ ಅದ್ರ ಸಲುವಾಗಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಆಗಲೇ ಕುದಿ ಬಂತು ನೋಡಿ ಫ್ರೆಂಡ್ಸ್, ಯಾಕಂದರೆ ಎಲ್ಲ ಬೆಂದಿರೋವೆ ಅಲ್ವಾ. ಸೊ ಫ್ರೆಂಡ್ಸ್, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ನಾವು ತರಕಾರಿ ಬೇಯಿಸ್ಕೊಂಡಿದ್ದೀವಿ, ಆಮೇಲೆ ಅಕ್ಕಿ ಬೇಳೆನೂ ಬೇಯಿಸ್ಕೊಂಡಿದ್ದೀವಲ್ಲ. ಸೊ ಅದ್ರ ಸಲುವಾಗಿ ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಕುಕ್ಕರಲ್ಲಾದರೆ ಬೇಗ ಮಾಡ್ಬೋದು, ಪಾತ್ರೆಯಲ್ಲಾದ್ರೇ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಆಶೀರ್ವಾದ್ ಖಾರದ ಪುಡಿ ನೋಡಿ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ ಫ್ರೆಂಡ್ಸ್, ಅದು ಖಾರ ಹಾಕ್ಸ್ಕೊಳ್ಳಿ. ಒಬ್ಬರು ಕಡಿಮೆ ಖಾರ ತಿಂತಾರೆ, ಕೆಲವೊಬ್ಬರು ಜಾಸ್ತಿ ತಿಂತಾರೆ. ಸೊ ಅದ್ರ ಸಲುವಾಗಿ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ತಿನ್ನೋದು. ಸೊ ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಂದರೆ 1.5 ಸ್ಪೂನ್ ಹಾಕ್ಕೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ತಾಯಿದ್ದೀನಿ.